ನಮಸ್ಕಾರ ಸ್ನೇಹಿತರೆ, KCT ಅಪ್ಡೇಟ್ಸ್ಗೆ ಸುಸ್ವಾಗತ. ಓಕೆ, ಈ ಒಂದು ವಿಡಿಯೋದಲ್ಲಿ ಏನಪ್ಪ ಅಂದರೆ ಕಂಪ್ಲೀಟಾಗಿ ಇವಾಗೇನು ತಮ್ಮನೇಲಿ ನೋಡ್ಕೊಂಡು ಬಂದಿದ್ದೀರಾ ಅಬೌಟ್ ನಿಮ್ಮ ಒಂದು ವೆರಿಫಿಕೇಷನ್ ಸ್ಲಿಪ್ ಯಾವ ರೀತಿ ಇರ್ತದೆ ಕಂಪ್ಲೀಟಾಗಿ ಲೈವ್ ಡೆಮೋನ ಈ ಒಂದು ವಿಡಿಯೋದಲ್ಲಿ ಹೇಳ್ತಿದ್ದೀನಿ. ವಿತ್ ಒಂದು ಎಕ್ಸಾಂಪಲ್ ಇಟ್ಕೊಂಡು ಹೇಳ್ತಿದ್ದೀನಿ ಒಬ್ಬೊಂದು ಸ್ಟೂಡೆಂಟ್ಸ್ದು. ಓಕೆ, ಇದು ಏನಕ್ಕೆ ಮತ್ತು ಇಂಪಾರ್ಟೆಂಟು ಕೂಡ ಆಗ್ತದೆ ಮತ್ತು ಇದರಿಂದ ನಿಮ್ಗೆ ಆಗುವಂಥ ಮತ್ತು ಅಂದರೆ ಅನುಕೂಲಗಳು ಏನು ಮತ್ತು ಅದೇನು ಕೇಸ್ ಮಿಸ್ ಆದರೆ ಅದರಿಂದ ಆಗುವ ಪರಿಣಾಮಗಳು ಏನಂತಂಥದ್ದು ಇದನ್ನೆಲ್ಲನೂ ಕೂಡ ಈ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಯಾರಾದರೂ ನಮ್ಮ ಚಾನಲ್ಗೆ ಫಸ್ಟ್ ಟೈಮ್ ವಿಸಿಟ್ ಕೊಡ್ತೀನಿ ಅಂದರೆ ಒಂದು ಸಬ್ಸ್ಕ್ರೈಬ್ ಆಗಿ ಆ್ಯಂಡ್ ಮೋರ್ ಆ್ಯಂಡ್ ಅಪ್ಡೇಟ್ಗೋಸ್ಕರ ವಾಟ್ಸಪ್ ಗ್ರೂಪ್ಗೆ ಜಾಯ್ನ್ ಆಗಿ. ಓಕೆ, ನಿಮಗೆ ಆ ತಪ್ಪು ಅಂದರೆ ಯಾವ ಸಿಚುವೇಷನ್ಗೆ ಏನು ಹೇಳ್ಬೇಕಂತ ನಮ್ಗೆ ಗೊತ್ತಿದೆ. ಸೊ ಅವಾಗ ಹೇಳ್ತಾ ಇರ್ತೀವಿ. ಸೊ ಹಾಗಾಗಿ ಇವಾಗ ಎಷ್ಟು ದಿನ ನಿಮಗೆ ಸಡನ್ನಾಗಿ ಈಗ ಆಪ್ಷನ್ ಎಂಟ್ರಿ ಬಗ್ಗೆ ಹೇಳಿದ್ರೆ ಅರ್ಥ ಆಗಲ್ಲ. ಈಗ ಸದ್ಯಕ್ಕೆ ವೆರಿಫಿಕೇಷನ್ ಸ್ಲಿಪ್ ಬಗ್ಗೆ ಹೇಳಬೇಕಿತ್ತು. ಸೊ ಹಂಗಾಗಿ ಹೇಳ್ತಿದ್ದೀನಿ. ಸರಿ, ಇದು ಹೋದ ವರ್ಷದ ಒಂದು ಒಬ್ಬ ಸ್ಟೂಡೆಂಟ್ಸ್ದು ವಿತ್ ನೇಮು ಮತ್ತು ಏನೇನೆಲ್ಲ ಕೊಟ್ಟಿದ್ರು ಲೈಕ್ ಫುಲ್ ಒಂದು ಈ ಥರ ತೋರಿಸ್ಬಿಡ್ತೀನಿ ನೋಡಿ. ಈ ರೀತಿಯಾಗಿ ನಿಮ್ಮ ಒಂದು ವೆರಿಫಿಕೇಷನ್ ಸ್ಲಿಪ್ ನಾಳೆ ಇನ್ ಕೇಸ್ ಬಂದರೆ ಈ ರೀತಿ ಇರ್ತದೆ. ಅದ್ರ ಬಗ್ಗೆ ಹೇಳ್ತೀನಿ. ಸದ್ಯಕ್ಕೆ ಯಾವ ರೀತಿ ಇರ್ತದೆ ಅಂತ ನೋಡೋದಂತಂದರೆ ನೋಡಿ, ನಿಮಗೆ ಮೊದಲು ಓದ್ತೀನಿ ನಿಮಗೆ. ಓಕೆ, 2024-25ನೇ ಸಾಲಿನ ಮೊದಲನೆಯ ವರ್ಷದ ಇಂಜಿನಿಯರಿಂಗ್ ಮತ್ತು ಪ್ರಕೃತಿ ಚಿಕಿತ್ಸೆ ಮತ್ತು ಯೋಗ, ಪಶುವೈದ್ಯಕೀಯ, ಬಿ ಫಾರ್ಮಾ, ಎರಡನೇ ವರ್ಷದ ಬಿ ಫಾರ್ಮಾ ಮತ್ತು ಫಾರ್ಮಾ ಸೈನ್ಸ್ಗಳು, BSc ನರ್ಸಿಂಗ್, ಕೃಷಿ BSc ಅಂದರೆ ಅಗ್ರಿಕಲ್ಚರ್ ಮತ್ತು ರೇಷ್ಮೆ ಇತ್ಯಾದಿ ಅಂದರೆ ರೇಷ್ಮೆ ಕೃಷಿ ಇತ್ಯಾದಿ ಮತ್ತು BS ನರ್ಸಿಂಗ್ ಕೂಡ ಇದರಲ್ಲಿ ಕೊಟ್ಟಿದ್ದಾರೆ. ಇದನ್ನೆಲ್ಲನೂ ಕೂಡ ಅಂದರೆ ಆರ್ಕಿಟೆಕ್ಚರ್ ಕೂಡ ಕೊಟ್ಟಿದ್ದಾರೆ. ಈ ಎಲ್ಲ ಕೋರ್ಸ್ಗಳ ಮೂಲ ದಾಖಲೆಗಳ ಪರಿಶೀಲನೆ ಸ್ವೀಕೃತಿ ಪ್ರತಿ ಅಂತಂದರೆ ಎಲ್ಲ ಒಂದು ಡಾಕ್ಯುಮೆಂಟು ವೆರಿಫಿಕೇಷನ್ ಆದ ನಂತರ ಒಂದು ವೆರಿಫಿಕೇಷನ್ ಸ್ಲಿಪ್ ಬರ್ತದೆ ನೋಡಿ. ಅದು ನಿಮ್ಮದು ಒಂದು ಎಲ್ಲನೂ ಕೂಡ ಡಾಕ್ಯುಮೆಂಟ್ ವೆರಿಫಿಕೇಷನ್ ಆಗಿದೆ ಅಂತಲೇ ಅರ್ಥ. ಈ ಒಂದು ವೆರಿಫಿಕೇಷನ್ ಸ್ಲಿಪ್ ಬಂದೈತೆ ಅಂತ ಅರ್ಥ ಅಂದರೆ ಏನು, ಈ ಇಷ್ಟೊಂದೆಲ್ಲ ಕೋರ್ಸ್ಗಳು ಏನು ನೋಡಿದೆ ನೋಡಿರಿ, ಎಲ್ಲ ಒಂದು ಕೋರ್ಸ್ಗಳ ಒಂದು ದಾಖಲೆಯ ಒಂದು ಪ್ರತಿ ಅಂತ ಅನ್ಕೋಬೋದು. ಅಂತಂದು ಎಲ್ಲ ಡಾಕ್ಯುಮೆಂಟ್ಸ್ಗಳು ವೆರಿಫೈ ಆಗಿ ನಿಮಗೊಂದು ಸ್ಲಿಪ್ ಕೊಟ್ಟಿದ್ದಾರೆ ಅಂತ ಅರ್ಥ. ಆ್ಯಂಡ್ ನೆಕ್ಸ್ಟು ಆನ್ಲೈನ್ ವೆರಿಫಿಕೇಷನ್ ಸ್ಲಿಪ್ ಫಾರ್ ಇಂಜಿನಿಯರಿಂಗ್ ನ್ಯಾಚುರಲ್, ಅದೇ ಇಂಗ್ಲೀಷ್ನೊಳಗೆ ಅದನ್ನೇ ಕೊಟ್ಟಿದ್ದಾರೆ. ಮತ್ತೇನು ಓದೋ ಅವಶ್ಯಕತೆ ಇಲ್ಲ. ಈ ಕೆಳಗೆ ಓದ್ತೀನಿ ನಿಮಗೆ ಏನೇನೆಲ್ಲ ಕೊಟ್ಟಿರ್ತಾರೆ ಕೆಳಗಡೆ. ಇಲ್ಲಿ ನೋಡಿ, ಇಂಜಿನಿಯರಿಂಗ್ ಬಂದುಬಿಟ್ಟು ಈ ಒಂದು ಸ್ಟೂಡೆಂಟ್ಸ್ದು ರ್ಯಾಂಕ್ ಎಷ್ಟು ಬಂದೈತೆ ಹೋದ ವರ್ಷದ್ದು 2,11,000 ಇಂಜಿನಿಯರಿಂಗ್ ಇದೆ. ಓಕೆ, ಆರ್ಕಿಟೆಕ್ಚರ್ ಬಂದಿಲ್ಲ. ಯಾಕಂತಂದರೆ ಅವ್ನು ಯಾವುದೇ ರೀತಿಯಾಗಿ ಬೇಕಾಗಿಲ್ಲ, ಯಾಕಂದರೆ ಅವ್ನಿಗೆ ನಾಟ ಗಿಟ ಏನು ಎಲ್ಲಿ ಬರ್ದಿಲ್ಲಲ್ಲ. ಸೊ ಹಂಗೆ ಬರೋದಿಲ್ಲ. ನೆಕ್ಸ್ಟು BNYS ತೊಗೊಂತಂದರೆ 1,71,000 ಇದೆ. ಅಗ್ರಿಕಲ್ಚರ್ ತೊಗೊಂಡ್ರೆ ಅದು ಕೂಡ 1,71,000 ಕಾಣಿಸ್ತದೆ. ಆ್ಯಂಡ್ ವೆಟರ್ನರಿ ಸೈನ್ಸ್ ತೊಗೊಂಡ್ರೆ 1,94,000 ಕಾಣಿಸ್ತದೆ. ಅಂದರೆ ಅಗ್ರಿ ಪ್ರಾಕ್ಟಿಕಲ್ ಬರ್ದಿಲ್ಲ. ಆ್ಯಂಡ್ ವೆಟರ್ನರಿ ಅದು ಕೂಡ ಪ್ರಾಕ್ಟಿಕಲ್ ಇಲ್ಲ ಒಂದು. ಸೊ ಹಂಗಾಗಿ ವೆಟರ್ನರಿ ಸೈನ್ಸ್ ಎಷ್ಟಿದೆ 1,94,000 ಇದೆ. ಅಗ್ರಿಕಲ್ಚರ್ 1,71,000 ಇದೆ. ಆ್ಯಂಡ್ ಬಿ ಫಾರ್ಮ್ 2,55,000 ಇದೆ. ಆ್ಯಂಡ್ ಫಾರ್ಮಡಿ 2,50,000 ಇದೆ. ಆ್ಯಂಡ್ BSc ನರ್ಸಿಂಗ್ 2,01,000 ಅಂತಂದರೆ 2 ಲಕ್ಷ ಮೇಲಿದೆ. ಸರಿ, ಇಷ್ಟೊಂದೆಲ್ಲ ಇಟ್ಕೊಂಡಂತಹ ಸ್ಟೂಡೆಂಟ್ಸು ಓಕೆ, ಇವ್ನಿಗೆ ಯಾವ ಕೋರ್ಸ್ ಸಿಕ್ಕಿತ್ತು, ಇವ್ನಿಗೆ ಏನು ಮಾಡಿದೆ ಅಂತಂದರೆ ಹೋದ ವರ್ಷ ನಾನು ಹೇಳ್ತೀನಿ ನೋಡಿ ಕ್ಲಿಯರಾಗಿ. BS ನರ್ಸಿಂಗ್ ಮಾಡ್ಬೇಕಂದ್ರೆ BS ನರ್ಸಿಂಗ್ ಮಾಡಿದೆ 2 ಲಕ್ಷ ಇದ್ರೂ ಕೂಡ ಚೆನ್ನಾಗಿರೋ ಒಂದು ಟಾಪ್ ಕಾಲೇಜ್ ಒಳಗೆ ಸಿಕ್ತು. ಯಾಕೆಂತಂದರೆ ಅವನಿಗೆ ನನಗೆ ಮಾತ್ರ ಅವನು ಬಹಳ ಗೊತ್ತಿರೋನು. ಸೊ ಹಂಗಾಗಿ ಅವನ ಒಂದು ಆಪ್ಷನ್ ಎಂಟ್ರಿ ಹೋದ ವರ್ಷ ಥ್ರೋಟ್ ನಾನೇ ಮಾಡಿದೆ. ಸೊ ಹಂಗಾಗಿ ಅವನಿಗೆ ಒಂದು ಚೆನ್ನಾಗಿರೋ ಕಾಲೇಜಸ್ ಸಿಕ್ಕಿದೆ. ಅಡ್ಮಿಷನ್ ಕೂಡ ಮಾಡ್ಕೊಂಡಿದ್ದಾನೆ. 2 ಲಕ್ಷ ಮೇಲಿದ್ದರೂ ಕೂಡ ಅಂದರೆ ಎಸ್ ಟಿ ಕ್ಯಾಸ್ಟಲ್ಲಿ ಬರ್ತಾರೆ ಬಿಡಿ. ಬಟ್ ಆದರೂ ಕೂಡ ಅವನಿಗೆ ಯಾವ ರೀತಿ ಅಂತ ಕ್ವಶನ್ ಗೊತ್ತಿದ್ದಲ್ಲ ಹೇಳ್ಕೊಟ್ಟಿದ್ದೀನಿ. ಎಲ್ಲನೂ ಕೂಡ ಅದ್ರ ತಕ್ಕಂಗೆ ಮಾಡಿದ್ದು ಕೊನೆಗೆ ಒಂದು ಸೀಟ್ ಸಿಕ್ಕೈತೆ. ಇವಾಗ ಆರಾಮ್ಸೆ ಓದ್ತಾ ಇದ್ದಾನೆ. ಸರಿ, ನಿಮ್ಮ ಒಂದು ರ್ಯಾಂಕು ನಾಳೆ ಇನ್ ಕೇಸ್ ಈ KCT ರ್ಯಾಂಕ್ ಬಂದೈತೆ ನೋಡಿ, ಈ ರೀತಿಯಾಗಿ ಬರೆದ್ಬಿಟ್ಟು ಒಂದು ಬಾಕ್ಸಲ್ಲಿ ಈ ರೀತಿ ಕೊಡ್ತಾರೆ. ನೆಕ್ಸ್ಟ್ ನಿಮಗೆ ಕೆಳಗಡೆ ಒಂದು ಈ ರೀತಿಯಾಗಿ ಕಾಣಿಸ್ಬೋದು ನಿಮಗೆ. ಆದರೆ ಅಂದರೆ ವೆರಿಫಿಕೇಷನ್ ಆಗಿದ್ಮೇಲೆ ಎಲ್ಲನೂ ಕೂಡ ಒಂದು ಪ್ರತಿ ಅಂತ ಏನಕ್ಕೆ ಹೇಳ್ತಾರೆ, ಇದಕ್ಕೆ ಅನ್ನೋದು ಯಾವ್ದಾರು ನಿಮ್ಮ CET ನಂಬರ್ ಇರ್ತದೆ. ಆ್ಯಂಡ್ CET ನಂಬರ್ ಕನ್ಫ್ಯೂಸ್ ಆಗ್ಕೊಬಿಡಿ. ಇಲ್ಲೊಂದು CET ನಂಬರ್ ಇದೆ. ಇಲ್ಲಿ ನೋಡಿ, ಫಾರ್ ಎಕ್ಸಾಂಪಲ್ ತೋರಿಸ್ತೀನಿ ನೋಡಿ, ಇದೊಂದು CET ನಂಬರ್ ಇದೆ. ಆ್ಯಂಡ್ ಇಲ್ಲಿ ಕೆಳಗಡೆ ಬಂತಂದರೆ ಇಲ್ಲಿ ಕಾಣಿಸ್ತಾ ನೋಡಿ, ಆಪ್ಷನ್ ಎಂಟ್ರಿ CET ನಂಬರ್ ಅಂತ ಕಾಣಿಸ್ತಿದೆ. ಇದೇ ಬೇರೆ, ಈಗ ಮೇಲ್ಗಡೆ ಕಾಣುವಂಥ CET ನಂಬರೇ ಬೇರೆ. ಓಕೆ, ಇವಾಗೇನು ಈ ಒಂದು CET ನಂಬರ್ ಆ್ಯಂಡ್ ನೇಮ್ ಇರ್ತದೆ, ಜೆಂಡರ್, ಕ್ಯಾಟಗರಿ ಆ್ಯಂಡ್ ಇನ್ಕಮ್ ಬಂದುಬಿಟ್ಟು 35,000 ಒಳಗಡೆ 35,000 ಇರ್ತದೆ. ಆ್ಯಂಡ್ SNQ ಕೋಟ ಎಲಿಜಿಬಲ್ ಇದನ್ನ ಇಲ್ಲ ಅಂತಲೂ ಕೂಡ ಎಷ್ಟೋ ಹುಡುಗರಿಗೆ ಇದೊಂದು ಡೌಟ್ಸ್ ಇತ್ತು. ಇಂಜಿನಿಯರ್ ಸ್ಟೂಡೆಂಟ್ಗೆ SNQ ಕೋಟ ನೀವು ಎಲಿಜಿಬಲ್ ಇರ್ತಾರಲ್ಲ, ಎಸ್ ಅಂತ ಇದೆ. ಸೊ ಹಂಗಾಗಿ ನೀವು ಕೂಡ ಇನ್ನು SNQ ಕೋಟ ಎಲಿಜಿಬಲ್ ಇತ್ತಂದ್ರೆ ನಿಮ್ಗೆ ಕೂಡ ಎಸ್ ಇರ್ತದೆ. ಆ್ಯಂಡ್ ರೂರಲ್ ಕೋಟ ಇದಾನ, ಆ್ಯಂಡ್ ಕನ್ನಡ ಮೀಡಿಯಮ್ ಇದಾನ, ಆ್ಯಂಡ್ HKನೂ ಕೂಡ ಇದಾನ. ಬಟ್ ಇದು ಜಮ್ಮು ಕಾಶ್ಮೀರ ಅದೆಲ್ಲ ಏನು ಬರೋದಿಲ್ಲ. ಸೊ ಹಂಗೇನು ಆ್ಯಂಡ್ ಸ್ಪೆಷಲ್ ಕ್ಯಾಟಗರಿ ಏನಾದರೂ ಇದೆ ಅದರಲ್ಲೂ ಇಲ್ಲ, ಯಾಕಂದರೆ ಎಷ್ಟು ಇದ್ದಾನೆ ಅವನು. ಅದಾದ ತಕ್ಷಣ ಅಪ್ಲಿಕೇಶನ್ ನಂಬರ್ ಕೊಟ್ಟಿದ್ದಾರೆ. ಆ್ಯಂಡ್ ನ್ಯಾಷನಾಲಿಟಿ ಇಂಡಿಯಾ ಕೊಟ್ಟಿರ್ತಾರೆ. ಮದರ್ ಟಂಗ್ ಕನ್ನಡ. ಆ್ಯಂಡ್ ಕ್ಯಾಸ್ಟ್ ST ಅಂತ ಹೇಳಿದೆ, ಅವನು ವಾಲ್ಮೀಕದಲ್ಲಿದ್ದಾನೆ. ಆ್ಯಂಡ್ ನೆಕ್ಸ್ಟ್ ರಿಲಿಜನ್ ಆ್ಯಂಡ್ ಲಿಂಗ್ವಿಸ್ಟಿಕ್ ಮೈನಾರಿಟಿ ಅವ್ನಿಗೆ ಬೇಕಾಗಿಲ್ಲ. ಯಾಕಂತಂದರೆ ಅದು ಯಾವುದೇ ರೀತಿಯಾಗಿ ನೀಟ್ಗೆ ಸಂಬಂಧಪಟ್ಟಾಗಿದ್ದು ಲಿಂಗ್ವಿಸ್ಟಿಕ್ ಮೈನಾರಿಟಿ, ರಿಲಿಜಿಯಸ್ ಮೈನಾರಿಟಿ ಅಂತ ಏನು ಬಂದಿದೆ ನೋಡಿ ಇವೆಲ್ಲ, ಇವ್ರಿಗೆ ನೀಟ್ ಯಾರೆಲ್ಲ ಎಕ್ಸಾಮ್ ಬರ್ತಿದ್ರು ಅವ್ರಿಗೆ ಕೆಲವೊಂದಿಷ್ಟು ಬರ್ತದೆ. ಓಕೆ, ನೆಕ್ಸ್ಟು NIA ವಾರ್ಡ್ ಅದು ಕೂಡ ಇದೆ. ಆ್ಯಂಡ್ LGBT ಕ್ಲಾಸ್. ಓಕೆ ನೋಡಿ, ನಿಮ್ಮ ಒಂದು ಕ್ಲಾಸ್ ಯಾವುದೆಲ್ಲಿದೆಯೋ ಇದು ವೆರಿಫಿಕೇಷನ್ ಸ್ಲಿಪ್ಪಲ್ಲಿ ನಿಮ್ಮದು ಕೂಡ ಕ್ಲಾಸ್ ಬಂದಿರ್ತದೆ. ಇವನು ಕ್ಲಾಸೇ ಆಲ್ಮೋಸ್ಟ್ ಕ್ಲಾಸ್ A ಸ್ಟೂಡೆಂಟ್ಸ್ ಇರ್ತಾರೆ. ಸೊ ಹಂಗಾಗಿ ಇದು ಬಂದಿರೋದು ಆನ್ಲೈನ್ ವೆರಿಫಿಕೇಷನ್ ಆದವ್ರಿಗೆ ಕ್ಲಾಸ್ A ಸ್ಟೂಡೆಂಟ್ಸ್ಗೆ ಬರ್ತದೆ. ಬಿಟ್ಟರೆ ಕ್ಲಾಸ್ Z ಅವ್ರಿಗೂ ಕೂಡ ಆನ್ಲೈನೇ ಬರೋ ಸಾಧ್ಯತೆ ಜಾಸ್ತಿ ಇದೆ. ಆ್ಯಂಡ್ ಕ್ಲಾಸ್ Yದವ್ರಿಗೂ ಕೂಡ ಬರ್ಬೋದು. ಓಕೆ, ನೆಕ್ಸ್ಟ್ ಅಂದ್ರೆ ಈಗ ಹಳೆ ಆಫ್ಲೈನ್ ಆದವ್ರಿಗೆ ಮತ್ತೆ ಅಕೌಂಟ್ ವೆರಿಫಿಕೇಷನ್ ಸ್ಲಿಪ್ ಕೊಡಲ್ಲ.
ಇನ್ ಕೇಸ್ ಯಾರ್ದು ಕೂಡ ಆಫ್ಲೈನ್ ನಡೆದಿಲ್ಲ ಅವ್ರಿಗೆ ಆನ್ಲೈನ್ ಅಷ್ಟೇ ನಡೆದು ಬರ್ತದೆ. ನೆಕ್ಸ್ಟು ಇದು ಕಾಣಿಸ್ತಿದೆ, ಇದು ಇಂಪಾರ್ಟೆಂಟ್. ಇಲ್ಲಿ ಕಾಣಿಸ್ತಿದೆ ನೋಡಿ, ಈ ಒಂದು ವೆರಿಫಿಕೇಷನ್ ಸ್ಲಿಪ್ಪಲ್ಲಿ ನಿಮ್ಗೆ ಯಾವ ಕ್ಲಾಸ್ ಅಂತ ಗೊತ್ತಾಗುತ್ತೆ ಆ್ಯಂಡ್ ನೀವು ಯಾವುದಕ್ಕೆಲ್ಲ ಎಲಿಜಿಬಿಲಿಟಿ ಇದ್ದೀರ ಅಂತಲೂ ಕೂಡ ಕೊಟ್ಟಿರ್ತಾರೆ. ನೆಕ್ಸ್ಟ್ ಅದಾದ ನಂತರ ಇಲ್ಲಿ ಕಾಣಿಸ್ತಿದೆ ನೋಡಿರಿ, ಆಪ್ಷನ್ ಎಂಟ್ರಿ CET ನಂಬರ್ ಆ್ಯಂಡ್ ಆಪ್ಷನ್ ಎಂಟ್ರಿ ಆ್ಯಪ್ ಅಂದರೆ ಇದು ಅಂತ ಕೊಟ್ಟಿದ್ದಾರೆ. ಅಂದರೆ ಅಪ್ಲಿಕೇಶನ್ ಆ್ಯಪ್ APP ಅಂತ ಕೊಟ್ಟಿದ್ದಾರೆ. ಬಟ್ ಆ್ಯಕ್ಚುಲಿ ಏನು ಕೂಡ ಮೊದಲೇನೇ ಮಾಡ್ತಿರ್ತಂದರೆ ಇದನ್ನ ನಿಮಗೆ ಇಲ್ಲಿ ಕಾಣಿಸ್ತಿದ್ವಿ 3 ಕೂಡ ಇಂಪಾರ್ಟೆಂಟ್. APP ನಂಬರ್ ಅಂತ ಕೊಟ್ಟಿದ್ದಾರೆ ಆ್ಯಂಡ್ ಸೀಕ್ರೆಟ್ ಕೀ. ಇದರಲ್ಲಿ ನಿಮ್ದು ಏನೇನು ಇಂಪಾರ್ಟೆಂಟ್ ಅಪ್ಪ ಅಂತ ಕೇಳಿದ್ರೆ, ಒಂದು ಆಪ್ಷನ್ ಎಂಟ್ರಿ ಇಲ್ಲಿ ಕಾಣಿಸ್ತಿದೆ ನೋಡಿ, ಆಪ್ಷನ್ ಎಂಟ್ರಿ CET ನಂಬರ್ ಇಂಪಾರ್ಟೆಂಟು, ಅದಾದ ತಕ್ಷಣ ಸೀಕ್ರೆಟ್ ಕೋಡ್ ಇಂಪಾರ್ಟೆಂಟ್. ಇದನ್ನೇ ಮೊದಲಕ್ಕೆ ಏನು ಮಾಡ್ತಿದ್ವಿ ಅಂತಂದರೆ ಇದನ್ನ ಸೀಕ್ರೆಟ್ ಕೀ ಅಂತ ಕರಿತೀವಿ, ಇದನ್ನೇ ಪಾಸ್ವರ್ಡ್ ಅಂತ ಕರಿತೀವಿ. ಸೀಕ್ರೆಟ್ ಕೋಡು ಮತ್ತು ಪಾಸ್ವರ್ಡ್ ಅಂತ ಕರಿತಿದ್ವಿ. ಬಟ್ ಈಗ ಸದ್ಯ ಅದನ್ನ ಸ್ವಲ್ಪ ಚೇಂಜಸ್ ಮಾಡಿಬಿಟ್ಟು ಆಪ್ಷನ್ ಎಂಟ್ರಿ CET ನಂಬರ್ ಅಂತ ಮಾಡಿದಾರೆ ಆ್ಯಂಡ್ ಅದಾದ ತಕ್ಷಣ ಸೀಕ್ರೆಟ್ ಕೀ ಅಂತ ಮಾಡಿದಾರೆ. ಇವೆರಡು ಕಾಣಿಸ್ತಿದೆ ನೋಡಿ, ಇವೆರಡು ಇಟ್ಕೊಂಡು ನೀವು ಆಪ್ಷನ್ ಎಂಟ್ರಿ ಮಾಡಬೇಕು ನಾಳೆ. ಓಕೆ, ಎಲ್ಲರೂ ಕೂಡ ಡಿಫ್ರೆಂಟಾಗಿ ನೇಮ್ ಚೇಂಜಸ್ ಇರ್ತವೆ, ನಿಮ್ಮದು ಒಂದೇ ಥರ ಇರೋಲ್ಲ, ಎಲ್ಲರೂ ಕೂಡ ಒಂದರ ನಂಬರ್ ಚೇಂಜ್ ಇರ್ತದೆ. ಸೊ ಹಂಗಾಗಿ ಆ ನಂಬರ್ ಇಟ್ಕೊಂಡು ನೀವು ಆಪ್ಷನ್ ಎಂಟ್ರಿ ಮಾಡಬೇಕು. ಓಕೆ, ನೆಕ್ಸ್ಟ್ ಅದಾದ ತಕ್ಷಣ ಕೆಳಗಡೆ ನಿಮ್ಗೆ ಆ್ಯಸ್ ಯೂಶ್ವಲ್ ನಿಮ್ಗೆ ಕೊಟ್ಟಿರುವಾಗೆ ಸೆಕೆಂಡ್ PUC ಮಾರ್ಕ್ಸ್ ಕಾರ್ಡ್ ಆಯಿತು ಅದರದ್ದು, ಮತ್ತು ಮಾರ್ಕ್ಸ್ ಏನಿದೆ ಅದನ್ನು ಕೊಟ್ಟಿರೋದು ಆ್ಯಂಡ್ ಇಷ್ಟೇ ಇರ್ತದೆ. ಬಟ್ ಒಂದು ಎಕ್ಸಾಂಪಲ್ ತೋರಿಸ್ತೀನಿ ನೋಡಿ, ಇಲ್ಲಿ ಕಾಣಿಸ್ತದೆ ನೋಡಿ, ಇದು 7/31/2024 ಅಂತಂದರೆ ಹೋದ ವರ್ಷ 7ನೇ ತಿಂಗಳ ಅಂತಂದರೆ ಈಗೇನಾದರೂ ಜೂನಲ್ಲಿದ್ದರೆ ಜುಲೈ 31ಗೆ ಅವರು ವೆರಿಫಿಕೇಷನ್ ಸ್ಲಿಪ್ನ ಡೌನ್ ಮಾಡ್ಕೊಂಡಿದ್ದಾನೆ. ಸೊ ಮೀನ್ಸ್ ಅರ್ಥ ಮಾಡ್ಕೋರಿ ಎಷ್ಟೊಂದೆಲ್ಲ ಲೇಟ್ ಆಯಿತು ಅವ್ರದ್ದು ಕೌನ್ಸಿಲಿಂಗ್ ಅಂತ ನಿಮ್ಗೆ ಇವಾಗಲೇ ಅರ್ಥ ಆಗ್ತದೆ. ಓಕೆ ಸರಿ, ಇದು ಕಂಪ್ಯೂಟರೈಸ್ಡ್ ಏನಾಗುತ್ತೆ ಅಂತಂದರೆ ಜನ್ರೇಟ್ ಆಗುವಂಥದ್ದು. ಸೊ ಹಂಗಾಗಿ ನಿಮ್ಗೆ ಏನಾಗ್ತದೆ, ಯಾವುದೇ ರೀತಿಯಾಗಿ ಸಿಗ್ನೇಚರ್ ಯಾವುದೇ ರೀತಿಯಾಗಿ ಇಲ್ಲಿ ಏನೂ ಕೂಡ ಇಲ್ಲಿ ಸಿಗೋದಿಲ್ಲ, ಅದನ್ನು ನೆನಪಿಟ್ಕೋಬೇಕು. ಇದೇ ನಿಮ್ಗೆ ನಾಳೆ ಥ್ರೋಟ್ ಅಡ್ಮಿಷನ್ ಪೂರ್ತಿನೂ ಕೂಡ ಬೇಕಾಗುತ್ತದೆ, ಕೌನ್ಸಿಲಿಂಗ್ ಕೂಡ ಇಂಪಾರ್ಟೆಂಟು. ಇದನ್ನು ಯಾವಾಗ ಒಂದು ಈ ರೀತಿಯಾಗಿ ನಾನು ನೋಡಿ ಹೋದ ವರ್ಷ ಇದನ್ನು ಕೂಡ ಇಟ್ಕೊಂಡಿದ್ದೀನಿ ಅಂತಂದರೆ ಒಂದು ಅಷ್ಟು ಇಂಪಾರ್ಟೆಂಟು ಕೂಡ. ಯಾಕೆ ಅವನ ಹೆಸರು ಸೋಮಶೇಖರ್ ಅಂತ ಬಂದುಬಿಟ್ಟು, ಸೊ ಹಂಗಾಗಿ ನೇಮ್ ಬರೆದ್ಬಿಟ್ಟು ಈ ರೀತಿ ಇಟ್ಕೊಂಡಿದೆ. ಇದು ನಿಮಗೆ ವೆರಿಫಿಕೇಷನ್ ಸ್ಲಿಪ್ ಕಳ್ಕೊಂಡ್ರಿ ಅಂತಂತಂದರೆ ನಿಮ್ಗೆ ಎಲ್ಲೂ ಕೂಡ ನಿಮಗೆ ಪಾರ್ಟಿಸಿಪೇಟ್ ಮಾಡೋಕ್ಕೆ ಬರೋಲ್ಲ. ಬಿಟ್ಟು ಲಿಂಕ್ ಬಿಡ್ತಾರೆ, ಕೇದಲ್ಲಿ ಬಿಡ್ತಾರೆ, ಅದು ಯಾವಾಗ ಬಿಡ್ತಾರೆ ಸ್ವಲ್ಪ ದಿನದಲ್ಲೇ ಬಿಡ್ತಾರೆ, ಸದ್ಯದಲ್ಲೇ ಬಿಡ್ತಾರೆ. ಯಾಕಂದರೆ ಅದೇ ಒಂದು ಉಳಿದಾರ ದಿವಸ ಸೀಟ್ ಮೆಟ್ರಿಕ್ಸ್ ಸ್ವಲ್ಪ ಬಿಡಬೇಕು ಕಡೆಯಿಂದ. ಬಿಟ್ಟಾದ ತಕ್ಷಣ ಸ್ಟೂಡೆಂಟ್ಸ್ ಎಲ್ಲ ಏನು ಮಾಡ್ತಾರೆ, ಸಡನ್ನಾಗಿ ಎಲ್ಲೋ ಬಿಟ್ಬಿಡ್ತಾರೆ, ಏನೋ ಸ್ವಲ್ಪ ಫೋನ್ ಕಳೀತಪ್ಪ, ಅವಾಗ ಏನು ಮಾಡ್ತೀರಾ, ವೆರಿಫಿಕೇಷನ್ ಸ್ಲಿಪ್ ಡೌನ್ ಮಾಡ್ಕೊಂಡು ಲಿಂಕ್ ಕೂಡ ಇನ್ಆಕ್ಟಿವೇಟೆಡ್ ಆಯಿತು, ಆಕ್ಟಿವೇಟ್ ಇದ್ದು ಕೂಡ ಡಿಸ್ಆಕ್ಟಿವೇಟೆಡ್ ಆಯಿತು, ಅವಾಗ ಏನು ಮಾಡ್ತೀರಾ. ಸೊ ಹಂಗಾಗಿ ಯಾವುದಕ್ಕೆ ಮಾಡ್ಬೇಕು ಅಂತಂದರೆ ಒಂದು ಸ್ವಲ್ಪ ಸ್ಕ್ರೀನ್ಶಾಟ್ ಆದರೂ ಒಳ್ಳೆ ಇಟ್ಕೊಂಡು ಎಲ್ಲಾದರೂ ಒಂದು ಕಡೆ ಶೇರ್ ಮಾಡಿ ಇಟ್ಕೊಂಡ್ರೆ ಅಂದರೆ ನಿಮ್ಗೆ ಗೊತ್ತಿರೋರು ಪೂರಾ ಪರಿಚಯಿತ ಅದೇ ರೀತಿಯಾಗಿ ಸ್ವಲ್ಪನೂ ಕೂಡ ಅವ್ರ ಮೇಲೆ ಡೌಟ್ಸ್ ಇತ್ತು ಅಂತಂದರೆ ಶೇರ್ ಮಾಡೋಕ್ಕೆ ಹೋಗ್ಬೇಡಿ. ಯಾಕಂದರೆ ನೀವು ಮಾಡಿರ್ತಕ್ಕಂಥ ನಾಳೆ ಆಪ್ಷನ್ ಎಂಟ್ರಿನ ಈ ಒಂದು ಆಪ್ಷನ್ ಎಂಟ್ರಿ CET ನಂಬರು ಮತ್ತು ಸೀಕ್ರೆಟ್ ಕೀ ಹಾಕಿಬಿಟ್ಟು ಎಲ್ಲನೂ ಕೂಡ ಚೇಂಜಸ್ ಮಾಡೋ ಚಾನ್ಸಸ್ ಇರ್ತದೆ. ಓಕೆ, ಮುಂದೆ ಆಪ್ಷನ್ ಎಂಟ್ರಿ ಬಂದಾಗ ಹೇಳ್ತೇನೆ. ಬಟ್ ಇಂಪಾರ್ಟೆನ್ಸ್ ಹೇಳ್ತಿದೆ ನಿಮಗೆ ಅರ್ಥನೋ ಆಗಲಿಕ್ಕೆ ಅಂತಂದರೆ ಇದು ಇಂಪಾರ್ಟೆಂಟ್ ಭಾಳ. ಯಾರು ಕೂಡ ಶೇರ್ ಮಾಡೋಕ್ಕಿಂತ ಮುಂಚೆಕ್ಕೆ ನಿಮಗೆ ಗೊತ್ತಿರೋರಿಗೆ ಮಾತ್ರ ಶೇರ್ ಮಾಡಿಟ್ಕೋರಿ, ಅದು ಎಲ್ಲೂ ಕೂಡ ಶೇರ್ ಆಗಬಾರ್ದು. ಓಕೆ, ನಾನು ಇಷ್ಟು ನಿಮ್ಗೆ ರ್ಯಾಂಡಮಾಗಿ ಈಗ ಓಪನ್ ಆಗಿ ಪೇದಾಗಿ ಅದಕ್ಕೆ ತೋರಿಸ್ತಾ ಇದ್ದೀನಿ ಅಂತಂದರೆ ಇದು ನಾವು ಹೋದ ವರ್ಷದಂತ ತೋರಿಸ್ತಾ ಇದ್ದೀನಿ. ಈ ವರ್ಷದ ಅಂತಂದರೆ ಇದನ್ನೆಲ್ಲನೂ ಕೂಡ ಬ್ಲರ್ ಮಾಡ್ತಾ ಇದೆ. ಯಾಕಂತಂದರೆ ಈ ಒಂದು ಸ್ಟೂಡೆಂಟ್ಸ್ದು ಭಾಳ ಇಂಪಾರ್ಟೆಂಟ್ ಅಲ್ವಾ. ಅಂದರೆ ಆ ಒಂದು ಸ್ಟೂಡೆಂಟ್ಸ್ ಇಡೀ ಎಲ್ಲನೂ ಕೂಡ ಹುಡುಗರು ನೋಡ್ತಾ ಇರ್ತೀರಿ ನೀವು. ಆ ಹುಡುಗರು ಎಲ್ಲರೂ ಕೂಡ ನೋಡಿದ್ರೆ ಈ ಒಂದು ಭವಿಷ್ಯ ಹಾಳಾಗ್ತೈತೆ ಈ ವರ್ಷದ್ದು. ಯಾಕಂದರೆ ಯಾರಾದರೂ ಚೇಂಜಸ್ ಮಾಡ್ಬೋದು ನೀವು, ಬಟ್ ಆ ರೀತಿ ಮಾಡೋಕ್ಕೆ ಚಾನ್ಸ್ ಇಲ್ಲ. ಸೊ ಹಂಗೆ ಅದಕ್ಕೆ ಏನು ಮಾಡ್ತೀವಿ ನಾವು ಅಂತಂದರೆ ಈ ವರ್ಷದ್ದು ಯಾರಾದರೂ ಮಾಡ್ತಿತ್ತು ಅಂತಂದರೆ ಬ್ಲರ್ ಆಗಿ ತೋರಿಸ್ತೀವಿ. ಸೊ ಈ ಹೋದ ವರ್ಷದಿದೆ, ಇದನ್ನು ತೊಗೊಂಡು ಏನು ಮಾಡೋಕ್ಕೂ ಆಗೋದಿಲ್ಲ ನಿಮಗೆ. ಓಕೆ ಸರಿ, ಸದ್ಯಕ್ಕೆ ಇದ್ರ ಬಗ್ಗೆ ಎಷ್ಟು ಇನ್ಫಾರ್ಮೇಷನ್ ಈ ರೀತಿಯಾಗಿ ನಿಮ್ಮ ಒಂದು ವೆರಿಫಿಕೇಷನ್ ಸ್ಲಿಪ್ ಬರ್ತದೆ ನಾಳೆ. ಓಕೆ, ಒಂದು ಲಿಂಕ್ ಬಿಡ್ತಾರೆ, ಅಲ್ಲಿ ನಿಮ್ಗೆ ಏನೇನು CET ಇದು ಅಪ್ಲಿಕೇಶನ್ ನಂಬರ್ ಹಾಕಿದ್ದ ಡೇಟ್ ಆಫ್ ಬರ್ತ್ ಹಾಕೋದು ಅರ್ಥ ಹಾಕಿಬಿಟ್ಟು ಡೌನ್ ಮಾಡ್ಕೊಂಡ್ರೆ ಆಯಿತು. ಇಷ್ಟೇ, ಮತ್ತೇನು ಬೇಡ. ಕ್ಲಾಸ್ ಸ್ಟೂಡೆಂಟ್ಸ್ಗೆ ನಿಮ್ಗೆ ಆರಾಮ್ಸಾಗಿ ವೆರಿಫಿಕೇಷನ್ ಸ್ಲಿಪ್ ಡೌನ್ ಆಗ್ತದೆ. ಓಕೆ ಸರಿ, ಏನಾದರೂ ಡೌಟ್ಸ್ ಇತ್ತಂದರೆ ಕಮೆಂಟ್ ಬಾಕ್ಸಲ್ಲಿ ಹಾಕಿ. ಆ್ಯಂಡ್ ಮೋರ್ ಆ್ಯಂಡ್ ಅಪ್ಡೇಟ್ಸ್ಗೋಸ್ಕರ ನಮ್ಮ ವಾಟ್ಸಪ್ ಗ್ರೂಪಿಗೆ ಜಾಯ್ನ್ ಆಗಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ನೆಕ್ಸ್ಟ್ ಬಾಯ್.